ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಯುಗಾದಿ ಫೆಸ್ಟಿವಲ್ಗೆ ಯಾವ ಥರ ಮೇಕಪ್ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ಮನೇಲೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಯಾರು ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ, ನನ್ನ ಹೆಸರು ನಂದಾ ಅಂತ. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಫಸ್ಟಿಗೆ ನಾನು ಫೇಸ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನೋಡ್ತಾ ಇರ್ಬೋದು, ಕ್ಲೆನ್ಸಿಂಗ್ ಗಾರ್ನಿಯರ್ ಬ್ರ್ಯಾಂಡ್ದು ಕಾಟನ್ ಪ್ಯಾಡ್ನಿಂದ ಡಸ್ಟ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಮೇಕಪ್ ಫಿಕ್ಸರ್ PAC ಅವ್ರನ್ನ ಯೂಸ್ ಮಾಡ್ತಾ ಇರೋದು ನಾನು. ಸೊ ನೆಕ್ಸ್ಟ್ ಬಂದು ನಾನು ಇಲ್ಲಿ ಸೆಟಾಫಿಲ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಫೋರ್ಹೆಡ್ ಮತ್ತು ನೋಸ್ ಏರಿಯಾ ಅಲ್ಲೆಲ್ಲನೂ ನೀಟಾಗಿ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ಅಂಡರ್ ಐ ಕೆಳಗಡೆ ಎಲ್ಲನೂ ನೀಟಾಗಿ ಮಸಾಜ್ ಮಾಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಮರು ಕಲರ್ ಬಾರ್ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತಾ ಇರೋದು ನಾನು. ಪ್ರೈಮರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪೋರ್ಸ್ನ ಕವರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ, ಮತ್ತು ಕೆಲವೊಬ್ಬರು ಹೈಡ್ರೇಷನ್ಗೋಸ್ಕರನೂ ಯೂಸ್ ಮಾಡ್ತಾರೆ. ಪ್ರೈಮರ್ ಯೂಸ್ ಮಾಡಿಲ್ಲ ಅಂತ ಅಂದರೆ ನಿಮಗೆ ನೆಕ್ಸ್ಟ್ ಏನೇ ಪ್ರಾಡಕ್ಟ್ ಹಾಕಿದ್ರೂ ಆ ಪೋರ್ಸ್ ಮೇಲೆ ಹೋಗಿ ಕೂರುತ್ತೆ. ಸೊ ಪೋರ್ಸಸ್ ನಿಮಗೆ ವಿಸಿಬಲ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಪ್ರೈಮರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಸ್ಟ್ರೋಕ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಫೋರ್ಹೆಡ್, ನೋಸ್ ಏರಿಯಾ ಮತ್ತು ಚೀಕ್ಸ್ ಮತ್ತು ಚಿನ್ನ ಹತ್ರ ಎಲ್ಲನೂ ಅಪ್ಲೈ ಮಾಡಬೇಕಾಗತ್ತೆ. ಅಲ್ಲೆಲ್ಲ ನೀಟಾಗೆ ಮಸಾಜ್ ಕೊಡಿ. ಓವರಾಲ್ ಫೇಸ್ಗೆಲ್ಲನೂ ಅಪ್ಲೈ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಡರ್ಮಾ ಅವ್ರದ್ದು ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. D30 ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಎಲ್ಲಿ ಡಿಸ್ಕಲರೇಷನ್ ಇರುತ್ತಲ್ಲ, ಅಂಡರ್ ಐ ಕೆಳಗಡೆ ಮತ್ತು ಮೌತ್ ಏರಿಯಾ, ಫೋರ್ಹೆಡ್ ಅಲ್ಲೆಲ್ಲನೂ ನೀವು ಅಪ್ಲೈ ಮಾಡಬೇಕಾಗತ್ತೆ. ಬ್ಯೂಟಿ ಬ್ಲೆಂಡರ್ ಆರ್ ಬ್ರಷ್ ನಿಮಗೆ ಯಾವ ಕಂಫರ್ಟು ಅದು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಬ್ರಷಲ್ಲಿ ಅಪ್ಲಿಕೇಶನ್ ಮಾಡಿಕೊಂಡು ಆಮೇಲೆ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಅಂಡರ್ ಐ ಕೆಳಗಡೆ ಮೌತ್ ಏರಿಯಾ ಅಲ್ಲೆಲ್ಲನೂ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಮ್ಯಾಕ್ ಫೌಂಡೇಶನ್ NC30 ಫೌಂಡೇಶನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದನ್ನು ಅಷ್ಟೇ ಬ್ರಷ್ನಿಂದನೇ ಫಸ್ಟ್ ಅಪ್ಲಿಕೇಶನ್ ಮಾಡಿಕೊಂಡು ನೆಕ್ಸ್ಟು ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನಾನು ಫಸ್ಟು ಹಾಫ್ ಫೇಸ್ನ ಬ್ಲೆಂಡ್ ಮಾಡಿ ಮತ್ತು ನೆಕ್ಸ್ಟ್ ಹಾಫ್ ಫೇಸ್ನ ಬ್ಲೆಂಡ್ ಮಾಡ್ಕೊಳ್ತೀನಿ. ಏನಕ್ಕಂತಂದರೆ ಕೇಕಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಫಸ್ಟ್ಗೆ ಹಾಫ್ ಫೇಸ್ನ ಕವರ್ ಮಾಡಿ ಮತ್ತು ನೆಕ್ಸ್ಟು ಹಾಫ್ ಫೇಸ್ನ ಬ್ಲೆಂಡ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಅಂಡರ್ ಐ ಕೆಳಗಡೆ ಮತ್ತು ಮೌತ್ ಏರಿಯಾ ಅಲ್ಲೆಲ್ಲನೂ ನೀಟಾಗಿ ಬ್ಲೆಂಡ್ ಮಾಡಬೇಕಾಗುತ್ತೆ. ಸೊ ನೆಕ್ ಏರಿಯಾನು ಇಂಪಾರ್ಟೆಂಟೇ. ಸೊ ನೆಕ್ ಏರಿಯಾನು ಅಪ್ಲಿಕೇಶನ್ ಮಾಡಬೇಕು. ನೋಡ್ತಾ ಇರ್ಬೋದು ನೀವು. ಸೊ ನೆಕ್ಸ್ಟ್ ನಾನು PAC ಅವ್ರದ್ದು ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಮಿಡಲಲ್ಲಿ 1-2 ಟೈಮ್ಸು ಯೂಸ್ ಮಾಡೋದ್ರಿಂದ ಮೇಕಪ್ಪು ಕ್ರೀಸ್ನೆಸ್ಸು ಮತ್ತು ಕೇಕಿ ಆಗೋದಿಲ್ಲ. ಸೊ ಹಾಗಾಗಿ ನಾನು ಮಿಡಲಲ್ಲಿ 1-2 ಟೈಮ್ಸ್ ಯೂಸ್ ಮಾಡ್ತೀನಿ. ನೆಕ್ಸ್ಟು ನಾನು ಕ್ರೇಯಾನ್ದು ಟ್ರಾನ್ಸ್ಲೂಸೆಂಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಂಡರ್ ಐ ಕೆಳಗಡೆ ಮತ್ತು ಮೌತ್ ಏರಿಯಾ, ಫೋರ್ಹೆಡ್ ಅಲ್ಲೆಲ್ಲನೂ ನೀಟಾಗಿ ಇನ್ನೊಂದು ಸಲ ಬ್ಲೆಂಡ್ ಮಾಡಿಕೊಂಡು ಅಪ್ಲೈ ಮಾಡಿ. ಕ್ರೀಸ್ ಆಗೋದಿಲ್ಲ ಈ ಥರ ಮಾಡೋದ್ರಿಂದ. ನೋಡ್ತಾ ಇರ್ಬೋದು, ಓವರಾಲ್ ಫೇಸ್ಗೆಲ್ಲ ಟ್ರಾನ್ಸ್ಲೂಸೆಂಟ್ ಪೌಡರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಫಾರೆವರ್ 52 ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಅಷ್ಟೇ ಓವರಾಲ್ ಫೇಸ್ಗೆಲ್ಲನೂ ಯೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ಕಾಂಟೂರಿಂಗ್ ಮಾಡ್ತಾ ಇದ್ದೀನಿ. ಶುಗರ್ ಅವ್ರದ್ದು ಜಾ ಲೈನ್, ನೋಸ್ ಏರಿಯಾ, ಫೋರ್ಹೆಡ್ ಇಲ್ಲೆಲ್ಲನೂ ನಾವು ಕಾಂಟೂರಿಂಗ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾನು ಬ್ಲಷ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಐ ಮ್ಯಾಜಿಕ್ ಅವ್ರದ್ದು ಇದು ಬ್ಲಷ್ ಪ್ಯಾಲೆಟ್ ಬಂದುಬಿಟ್ಟು. ಸೊ ಚೀಕ್ಸ್ ಮತ್ತು ಚಿನ್, ನೋಸ್ ಏರಿಯಾ ಅಲ್ಲೆಲ್ಲನೂ ಬ್ಲಷ್ ಮಾಡಬೇಕು. ಸೊ ಬ್ಲಷ್ ಆದಮೇಲೆ ನಾನು ಇಲ್ಲಿ ಹೈಲೈಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಓಫ್ರಾ ಅವ್ರದ್ದು. ಸೊ ಶುಗರಲ್ಲೇ ನಿಮಗೆ 3 ಸಿಕ್ಬಿಡುತ್ತೆ, ಹೈಲೈಟಿಂಗ್, ಕಾಂಟೂರಿಂಗ್, ಬ್ಲಷನು. ಇದನ್ನು ಯೂಸ್ ಮಾಡ್ಕೊಳ್ಬೋದು ಬೇಕಾದರೆ.
ಸೊ ನೋಡ್ತಾ ಇರ್ಬೋದು ನೋಸ್ ಏರಿಯಾ ಮತ್ತು ಚಿನ್ನ ಹತ್ರ ಮತ್ತು ಫೋರ್ ಹೆಡ್ ಅಲ್ಲೆಲ್ಲ ನಾನು ಹೈಲೈಟ್ ಮಾಡ್ಕೊಳ್ಬೇಕಾಗತ್ತೆ. ಇದಾದಮೇಲೆ ನಾನು ಪ್ರಿಟ್ಟಿ ಆಲ್ ಸೆಟ್ ಅವ್ರದ್ದು ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ಗೆ ನಾನು ಲೈಟ್ ಶೇಡ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ, ಆರೆಂಜ್ ಕಲರ್ದು. ಟ್ರಾನ್ಸಿಷನ್ ಕಲರ್ಸ್ ಏನಿರುತ್ತಲ್ಲ ಫಸ್ಟಿಗೆ ಅದನ್ನ ಅಪ್ಲೈ ಮಾಡ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು ಇಲ್ಲಿ. ನೆಕ್ಸ್ಟು ನಾನು ಬ್ಲ್ಯಾಕ್ ಕಲರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಕಾಸ್ಟ್ಯೂಮ್ ಬಂದುಬಿಟ್ಟು ಇವತ್ತು ಬ್ಲ್ಯಾಕ್ ಕಲರ್ ಸ್ಯಾರಿ. ಸೊ ಹಾಗಾಗಿ ನಾನು ಫಸ್ಟ್ಗೆ ಇಲ್ಲಿ ಟ್ರಾನ್ಸಿಷನ್ ಕಲರ್ಸ್ ತೊಗೊಂಡು ಆಮೇಲೆ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿಕೊಂಡು ಐ ಮೇಕಪ್ ಮಾಡಿಕೊಂಡೆ. ನೆಕ್ಸ್ಟು ನಾನು ಐಬ್ರೋ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿಸ್ ಕ್ಲೇ ಅವ್ರದ್ದು. ಸೊ ಐಬ್ರೋಸ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಇನ್ನರ್ ಕಾರ್ನರಲ್ಲಿ ನೀವು ಲೈಟಾಗಿ ಶೇಡ್ ಕೊಟ್ಕೊಳ್ಳಿ, ಆಮೇಲೆ ಔಟರ್ ಕಾರ್ನರಿಗೆ ಹೋಗಿ. ಇಲ್ಲ ಅಂತ ಇನ್ನರ್ ಕಾರ್ನರಲ್ಲೇ ನೀವು ಡಾರ್ಕಾಗಿ ಅಪ್ಲೈ ಮಾಡಿದ್ರಿ ಅಂದರೆ ಫೇಕಾಗಿ ಅನಿಸುತ್ತೆ. ಸೊ ಹಾಗಾಗಿ ಫಸ್ಟ್ಗೆ ಇನ್ನರ್ ಕಾರ್ನರಲ್ಲಿ ಲೈಟಾಗಿ ಮಾಡಿಕೊಂಡು ಆಮೇಲೆ ಔಟರ್ ಕಾರ್ನರಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಫಾರೆವರ್ 52ದು ಐಲೈನರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಚೇಂಬರ್ ಅವ್ರದ್ದು ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಕಾಜಲ್ ಅಪ್ಲೈ ಆದಮೇಲೆ ನಾನು ಕೆಳಗಡೆ ಏನು ವಾಟರ್ ಲೈನ್ ಇರುತ್ತಲ್ಲ, ಸೊ ಅದ್ರ ಕೆಳಗಡೆ ನಾನು ಐ ಶ್ಯಾಡೋ ಪ್ಯಾಲೆಟಿಂದ ಒಂದು ಕಲರ್ ಪಿಕ್ ಮಾಡಿಬಿಟ್ಟು ನಮ್ಗೆ ಯಾವ ಕಾಸ್ಟ್ಯೂಮಿಗೆ ಏನು ಸೂಟ್ ಆಗುತ್ತಲ್ಲ ಅದನ್ನ ಪಿಕ್ ಮಾಡಿ ಕೆಳಗಡೆ ಮರ್ಜ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಮಾಮಾ ಅರ್ತ್ ಅವ್ರದ್ದು ನಾನು ಲಿಪ್ ಬಾಮ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಲಿಪ್ ಲೈನರಲ್ಲೇ ಲಿಪ್ಸ್ಟಿಕ್ಕಾಗಿ ಯೂಸ್ ಮಾಡ್ತಾಯಿದ್ದೀನಿ. ಏನಕ್ಕಂತಂದರೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಲಿಪ್ ಲೈನರಲ್ಲೇ ಲಿಪ್ಸ್ಟಿಕ್ಕಾಗಿ ಯೂಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಮಾಮಾ ಅರ್ತ್ ಅವ್ರದ್ದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು. ಸೊ ನೆಕ್ಸ್ಟ್ ನಾನು ಮಸ್ಕರ ಮೆಬಿಲಿನ್ ಅವ್ರದ್ದು ಯೂಸ್ ಮಾಡ್ತಾ ಇರೋದು. ಸೊ ನಿಮಗೆ ಯಾವ್ದು ಕಂಫರ್ಟೋ ಅದನ್ನು ಯೂಸ್ ಮಾಡ್ಬೋದು. ಸ್ವಿಸ್ ಬ್ಯೂಟಿ ಅವ್ರದ್ದು ಮತ್ತು ಶುಗರ್ ಅವ್ರದ್ದು ಇದು ಕೂಡ ಚೆನ್ನಾಗಿದೆ. ಸೊ ನಿಮ್ಗೆ ಯಾವ್ದು ಕಂಫರ್ಟೋ ಅದು ಯೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ಇಲ್ಲಿ PAC ಅವ್ರದ್ದು ಸೆಟ್ಟಿಂಗ್ ಸ್ಪ್ರೇನ ಮತ್ತೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ PAC ಅವ್ರದ್ದು ಸೆಟ್ಟಿಂಗ್ ಸ್ಪ್ರೇ ಫಿಕ್ಸರ್ ಆಗಿನೂ ಯೂಸ್ ಮಾಡ್ಬೋದು ಮತ್ತು ಸೆಟ್ಟಿಂಗ್ ಸ್ಪ್ರೇ ಆಗಿನೂ ಯೂಸ್ ಮಾಡ್ಕೊಳ್ಬೋದು ನೀವು. ಸೊ ಇದೆಲ್ಲ ಆದಮೇಲೆ ನಾನು ಬಿಂದಿ ಇಟ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಲುಕ್ ಯಾವ ಥರ ಬಂದಿದೆ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.